ಸ್ಟಾರ್ಟ್. ಇಲ್ಲಿ ಏನು ಮಾಡಿದ್ದೀವಿ, ಬಹುಬೆಳೆ ಬಹುಮಡಿ ಪದ್ಧತಿಯಲ್ಲಿ ಈ ಭಾಗದಿಂದ ಸೆಕ್ಷನ್ ಬಿ, ಬ್ಲಾಕ್ ಬಿ ಅಂತ ಹೇಳ್ತೀವಿ. 2 ತೆಂಗಿನ ಮಧ್ಯೆ ಒಂದು ಸಾಲಿನಲ್ಲಿ 2 ಹಣ್ಣಿನ ಗಿಡಗಳು ಹಾಕಿದ್ದೀವಿ. ಮತ್ತು ಆ ಕಡೆ 2 ಅಡಿಕೆ ಸಾಲಿದೆ. 2 ಅಡಿಕೆ ಗಿಡದ ಮಧ್ಯೆ ಕಾಫಿ ಗಿಡ ಬರುತ್ತೆ. 4 ಅಡಿಕೆ ಗಿಡದ ಮಧ್ಯೆ ಇಲ್ಲಿ ನಾವೇನು ಮಾಡಿದ್ದೀವಿ, ಅಲ್ಲಿ ಪಕ್ಕದ ಬ್ಲಾಕಲ್ಲಿ ನಾವು ಜಾಯ್ಕಾಯಿ ನೋಡಿದ್ದೀವಿ ನೆಕ್ಸ್ಟ್ ಮದ್ದು. ಇದು ಕೋಕೋ ಗಿಡ ಹಾಕಿದ್ದೀವಿ. ಸೊ ಇದು 4 ಅಡಿಕೆ ಮಧ್ಯದಲ್ಲಿ ಅಥವಾ ಡಯಾಗನಲ್ ಸೆಂಟರ್ ಅಂತೀವಲ್ಲ, ಅಲ್ಲಿ ಇದು ಕೋಕೋ ಬಂದಿದೆ. ಇದು ಇನ್ನೊಂದು ವಾಣಿಜ್ಯ ಬೆಳೆ. ಸೊ ತೆಂಗು, ಅಡಿಕೆ, ಕಾಫಿ, ಜಾಯ್ಕಾಯಿ ಜೊತೆಗೆ ಕೋಕೋ ಸಹ ಇಲ್ಲಿ ಹಾಕುವಂಥ ಪ್ರಯತ್ನ ನಡೆದಿದೆ. ಒಂದು 80 ಗಿಡ ನಾವು ಹಾಕಿದ್ದೀವಿ, ನಿಧಾನವಾಗಿ ಬರ್ತಾ ಇದೆ. ಆಮೇಲೆ 2 ತೆಂಗಿನ ಮಧ್ಯೆ ಹಣ್ಣಿನ ಗಿಡ ಇದೆ. ಇದು ಹಣ್ಣಿನ ಗಿಡ ಗಮನಿಸ್ಬೋದು. ಇದರ ಹೆಸರು ಪೀನಟ್ ಬಟರ್ ಅಂತ. ಇದು ಕೆಂಪನ್ನು ಹಣ್ಣು ಬಿಡುತ್ತೆ, ಅಲ್ಲಿ ಗಿಡದಲ್ಲೇ ಹಣ್ಣಾಗುತ್ತೆ. ಹಣ್ಣನ್ನು ತಿಂದು ಒಳಗಡೆ ಬೀಜ ಇರುತ್ತೆ. ಆ ಬೀಜದ ಹೊರಕವಚವನ್ನು ತೆಗೆದ್ರೆ ಕಡಲೆಕಾಯಿ ಬೀಜದ ಥರ ನಮಗೆ 2 ಬೀಜ ಸಿಗುತ್ತೆ. ಕಡಲೆಕಾಯಿ ತಿಂದಷ್ಟೇ ಸಂತೃಪ್ತಿ ನಮಗೆ ಆಗುತ್ತೆ. ಅದಕ್ಕೆ ಇದನ್ನು ಪೀನಟ್ ಬಟರ್ ಅನ್ನೋ ಒಂದು ಗಿಡವನ್ನು ಜೋಡಿಸಿದ್ದೀವಿ. ಒಂದು 8 ಗಿಡಗಳು ನಮ್ಮ ತೋಟದಲ್ಲಿ. ಈ ಸಾಲಿನಲ್ಲಿ ಮಾತ್ರ ಪೀನಟ್ ಬಟರ್ ಇರೋದನ್ನು ನೀವು ಇಲ್ಲಿ ಗಮನಿಸ್ಬೋದು.